ಎಸ್ ಸಿಲ್ಕ್ಸ್ಗೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ. ನಾವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದು ಸೀರೆ ತಗೊಂತೀವಿ. ಈಗ ನಾನು ಮದುವೆ ಸೆಟ್ ಆಗಿರೋದ್ರಿಂದ ನಾವು ಸೀರೆ ಎಲ್ಲ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ ಪರ್ಸನಲಿ. ಇಲ್ಲಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಸಿಗ್ತಾ ಇದೆ. ಐ ಲೈಕ್ ದ ಕಲೆಕ್ಷನ್. ಥ್ಯಾಂಕ್ ಯು. ತೂಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಡೈರಿ ಸಂಘದ ಅಧ್ಯಕ್ಷರಾದ ಟಿಆರ್ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಉಪವ್ಯವಸ್ಥಾಪಕರು ಕೆಎಂ ಮುನಿರಾಜ್ ಅವರು ಹಾಗೂ ವಿಸ್ತರಣಾ ಅಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಟಿಆರ್ ನಾರಾಯಣಸ್ವಾಮಿ, ನಿರ್ದೇಶಕರು ಚೌಡರೆಡ್ಡಿ ಶಿವಾರೆಡ್ಡಿ, ನಾರಾಯಣಸ್ವಾಮಿ, ಚಂದ್ರಪ್ಪ ಚೌಡರೆಡ್ಡಿ, ಟಿಎನ್ ಕೃಷ್ಣಮೂರ್ತಿ, ವೆಂಕಟರಾಮಣ್ಣ, ಸೀನಪ್ಪ ಕೆಂಪರೆಡ್ಡಿ, ರತ್ನಮ್ಮ, ಈಶ್ವರಮ್ಮ, ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಟಿವಿ ಹಾಗೂ ಊರಿನ ಗಣ್ಯರು, ಹಿರಿಯರು, ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ವಾರ್ಷಿಕ ಸಾಮಾನ್ಯ ಸಭೆ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಅವರು ಮಾತನಾಡಿ, ಈ ದಿನ ಸಾಮಾನ್ಯ ಸಭೆಯ ನಿರ್ದೇಶಕರು ಹಾಗೂ ಹಾಲು ಹಾಕುವ ಜನಸಾಮಾನ್ಯರು, ನಿರ್ದೇಶಕರು ನಿಮ್ಮಗಳ ಸಮಸ್ಯೆಗಳ ಬಗ್ಗೆ ಸಾಮಾನ್ಯ ಸಭೆಗೆ ಬಂದು ನಿಮ್ಮಗಳ ಅಭಿವೃದ್ಧಿಯ ಬಗ್ಗೆ ಸಲಹೆಗಳನ್ನು ತಿಳಿದುಕೊಳ್ಳಿ ಹಾಗೂ ಪ್ರತಿ ತಿಂಗಳ ಡೈರಿ ಸಭೆ ನಡೆಸಿ ಎಲ್ಲ ನಿರ್ದೇಶಕರನ್ನ ಕರೆಸಿ ಖರ್ಚು ವೆಚ್ಚಗಳ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ ಎಂಬುದಾಗಿ ಸಲಹೆ ಸೂಚಿಸಿದರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜ್ ಅವರು ಡೈರಿ ವರ್ಷದ ವರದಿಯ ಎಲ್ಲರಿಗೂ ಓದಿ ತಿಳಿಸಿದರು. ಈ ಸಮಯದಲ್ಲಿ ನೀವೆಲ್ಲರೂ ಹಾಲಿನ ಕ್ವಾಲಿಟಿಯನ್ನ ನೀಡಿ. ಈ ಸಂದರ್ಭದಲ್ಲಿ ಉಪವ್ಯವಸ್ಥಾಪಕರು ಕೆಎಂ ಮುನಿರಾಜ್ ಅವರು ಮಾತನಾಡಿ, ವಾರ್ಷಿಕ ಸಾಮಾನ್ಯ ಸಭೆ ಎಲ್ಲ ನಿರ್ದೇಶಕರು ಹಾಗೂ ಹಾಲು ಹಾಕುವ ಎಲ್ಲ ಜನಸಾಮಾನ್ಯರು ಈ ವಾರ್ಷಿಕ ಸಾಮಾನ್ಯ ಸಭೆಗೆ ತಪ್ಪದೇ ಬರಬೇಕು. ವರ್ಷದ ಇಡೀ ಖರ್ಚು ವೆಚ್ಚಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಪ್ರತಿ ಸಭೆಗೆ ಎಲ್ಲ ನಿರ್ದೇಶಕರು, ಹಾಲು ಹಾಕುವವರು ಭಾಗವಹಿಸಬೇಕು. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಮುಂಬರುವ ದಿನಗಳಲ್ಲಿ ನಿಮ್ಮ ಡೈರಿ ಹತ್ತಿರ ಹಾಲು ಕರೆಯುವ ಮಷಿನ್ ಹಾಕುತ್ತೇವೆ ಎಂಬುದಾಗಿ ಅಧಿಕಾರಿಗಳು ಆಶ್ವಾಸನೆ ನೀಡಿದರು. ಈ ಸಾಮಾನ್ಯ ಸಭೆಗೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಅಧ್ಯಕ್ಷರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಜೆಆರ್ಗೆ ಅವರ ಅರ್ಜಿ ಕೊಡಿಸಿ ನಾನು ಅಲ್ಲಿ ಆದೇಶ ಮಾಡಿಸಿ ರಿಲೀಸ್ ಮಾಡಿಸಿದ ಮೇಲೆ ಮತ್ತೆ ಅವರು ಈ ಶಿವಾರೆಡ್ಡಿ ಪ್ರೆಸಿಡೆಂಟ್ ಇದ್ರು, ಬಾಗೇಪಲ್ಲಿ ಅವರು. ನಮ್ಮೂರಿಗೆ ಡೈರಿ ಅಂತಂದ್ರೆ ಅದೇನೋ ಪೆಂಡ್ಲಿಂಡ್ಲ ದೀನ್ ಕಡೆಗೆ ನಡೀತಕ್ಕದಿಂದ ನಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಊರಲ್ಲಿ ನಡೆಸ್ತಾ ಇದ್ರು. ಆಮೇಲೆ ಲಾಸ್ಟ್ ಟರ್ಮಲ್ಲಿ ಈ ಶ್ರೀನಿವಾಸ ಅಧ್ಯಕ್ಷರಿದ್ರು, ಕಾರ್ಯದರ್ಶಿದ್ರು. ಇಲ್ಲಿ ಒಂದು ಬಿಲ್ಡಿಂಗ್ ಮಾಡಿ ಎಲ್ಲ ಮಾಡಿದ್ದಾರೆ. ಈಗ ಏನ್ ಸಮಸ್ಯೆ ಅಂತಂದ್ರೆ ಅಲ್ಲಿ ಆಲ್ ಇಂಡೋ ಮಿಷನ್ ಹಾಕ್ಬಿಟ್ರೆ ಈಗ ಕ್ವಾಲಿಟಿ ಬಗ್ಗೆ ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಬಂತಾರೆ, ಏನು ಇದ್ರೆ ಅದು ಹಾಕ್ತಾರೆ. ಅದ್ರ ಮೇಲೆ ಏನಾದ್ರು ಕಡಿಮೆ ಬಂದ್ರೆ ನೀವ್ ಹೇಳಿದ ಪ್ರಕಾರ ಫೀಡ್ ಹಾಕೋದು, ಡಾಕ್ಟರ್ ಕರ್ಸೋದು, ಅದು ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು ಅದೆಲ್ಲ ಸಲಹೆ ಕೊಡ್ತಾರೆ ಅವರು. ಅದೆಲ್ಲ ಸಲಹೆ ತಗೊಂಡು ನಮ್ಮ ಗ್ರಾಮದಲ್ಲಿ ಯಾವಾಗಲೂ ಕಡಿಮೆ ಅಂತ ಅನ್ನೋದು ಬೇಡ, ಆ ರೀತಿ ಇದೆ. ಈಗ ಹೈನುಗಾರಿಕೆ ಇದು ರೈತರಿಗೆ ತುಂಬಾ ಅನುಕೂಲವಾದಂಥದ್ದು. ಮೊದಲೇನು ಕೋಲಾರ ಯೂನಿಯನ್ ಇರಲಿಲ್ಲ. ನಾವು ಓದಬೇಕಾದ್ರೆ ಚಿಂತಾಮಣಿಯಲ್ಲಿ ಗೋವಿಂದಪ್ಪ ಅವರು ಅದಕ್ಕೆ ಮೊದಲು ಯಾರೋ ಒಬ್ರು ಇದ್ರು ಸರ್. ನಾನು ಆಲವಾಟಕ್ಕೆ ಡೈರಿ ಮಾಡಿ ప్రతి డేట్కి మీటింగ్ 4కి ఒకనాడు మీటింగ్ చేసి దాని పిల్లల తెలిసిందా? నువ్వు ఎవరో ఏమేమి మాట్లాడినా అందరిలో అందరికీ ఏం పని ఉంటుంది, నంబర్లు ఏమైతే తక్కువ మీటింగ్ వేసేస్తే నువ్వు నెల అది ఏముంటే వాళ్ళు డైరెక్ట్ అడగనే అడగంతా చూపించడే ఏమి నెలకంతా ఇదైంది, బుక్కలు రాశాయి, ఏం సేల్ అయింది, ఏం నీ సంబళమో, ఏమి ఇది భూసా అమ్మింటావో, బీడ్ అమ్మింటావో, దాని లెక్క దీని లెక్క అంతా ఎవరో మీరు డైరెక్టర్ ఎవరో ಕರ್ಕೊಂಡು ಗಾಡಿಗೆ ಲೆಕ್ಕ ತರಿಸ್ಕೊಂಡು ನೆಲ ಇದೆ ಇవ్వాలి. ಫೀಡ್ ಮಾಡಿದ್ದು ಅದು ಬ್ಯಾಂಕ್ ಹಾಕ್ಬೋದಲ್ಲ ಸರ್? ಅದು ಹಾಕ್ಬೋದಲ್ಲ? ఏమైనా క్యాష్ ఏమైనా అమ్మింది బ్యాంక్కే నీ సంబళం బ్యాంక్ వేసుకున్నాడు చక్ర, నీ సంబళం బ్యాంక్ వేసుకున్నాయి, నీ సంబళం ಸಾಮಾನ್ಯ ಸಭೆ, ವಾರ್ಷಿಕ ಸಾಮಾನ್ಯ ಸಭೆ ಅಂದ್ರೆ ಕಡ್ಡಾಯವಾಗಿ ಎಲ್ಲಾ ಶೇರ್ ಹೋಲ್ಡರ್ಸ್ಗೂ
ನೋಟಿಸ್ ಕೊಟ್ಟಿರ್ತೀರಿ ಅಲ್ವಾ? ಹಾಲು ಎಷ್ಟು ಜನ ಆಗ್ತಾ ಇದ್ರೆ 19-20 ಜನ ಹಾಲು ಹಾಕ್ತಾ ಇದೀರಿ. ಹಾಲು ಹಾಕೋರಲ್ಲಿ ನೀವು ನಿರ್ದೇಶಕರು ಮಾಡ್ಕೊಂಡಿರ್ತೀರಿ, 13 ಜನ ಏನು ಸಂಘದ ನಿರ್ದೇಶಕರು ಇರ್ತೀರಿ. ಅವರು ಮಾಸಿಕ ಸಭೆ ಮಂತ್ಲಿ ಮೀಟಿಂಗ್ ಮಾಡಬೇಕು. ಮಂತ್ಲಿ ಮೀಟಿಂಗ್ ಅಂದ್ರೆ ಪ್ರತಿ ತಿಂಗಳು ಎಷ್ಟು ಹಾಲು ಮಾರಾಟ ಮಾಡಿದಿರಿ, ಎಷ್ಟು ಹಾಲು ನೀವು ಒಕ್ಕೂಟದಿಂದ ಬಟವಾಡೆ ಆಗಿದೆ, ನೀವು ಉತ್ಪಾದಕರಿಗೆ ಎಷ್ಟು ಬಟವಾಡೆ ಮಾಡಿದಿರಿ, ಉಳಿದಿದ್ದು ಎಷ್ಟು ನಿವ್ವಳವಾಗಿ ಲಾಭ ಉಳಿದಿದೆ, ಇದನ್ನ ನೀವು ಮಂತ್ಲಿ ಮೀಟಿಂಗ್ ಅಲ್ಲಿ ಕಮಿಟಿ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡ್ಕೋಬೇಕು. ಏಪ್ರಿಲ್ ಇಂದ ನೆಕ್ಸ್ಟ್ ಈ ಮಾರ್ಚ್ ವರೆಗೂ ಸಹಕಾರಿ ವರ್ಷದಲ್ಲಿ 12 ತಿಂಗಳು ಏನು ವ್ಯವಹಾರ ನಡೆದಿದೆ ಅದನ್ನ ಪ್ರತಿಯೊಬ್ಬ ಶೇರ್ ಹೋಲ್ಡರ್ಗೂ ಈ ಗ್ರಾಮದಲ್ಲಿ ಉತ್ತರಿಸಬೇಕಾಗಿರೋದು ಜವಾಬ್ದಾರಿ ಈ ಆಡಳಿತ ಮಂಡಳಿದು. ಬರೀ ವಿಸ್ತರಣಾಧಿಕಾರಿಗಳ ಅಧ್ಯಕ್ಷರದಲ್ಲ, ನಿಮ್ಮ ಆಡಳಿತ ಮಂಡಳಿದು ಎಲ್ಲ ನಿಮ್ಮ ಗ್ರಾಮದ ಶೇರ್ ಹೋಲ್ಡರ್ಸ್ಗೆ ವರ್ಷದ ವಹಿವಾಟು ಇಡುವಂತ ಕಾರ್ಯಕ್ರಮ ಇದೆ. ಯಾರು ಶೇರ್ ಹೋಲ್ಡರ್ಸೇ ಇಲ್ಲ. ಮತ್ತೆ ಸಾಮಾನ್ಯವಾಗಿ ನಾವು ಗಮನಿಸಿದ್ದೇನು ಅಂತಂದ್ರೆ ಈ ಎಲೆಕ್ಷನ್ ನಡೆಯುವಾಗ ಬೆಂಗಳೂರು ಹೋದ್ರೆ ಬನ್ನರ್ಘಟ್ಟ ರೋಡಲ್ಲಿ ಅಲ್ಲಿ ಹೋಗಿ ಮಾಡ್ತಿದ್ದು, ಅವ್ರು ಚಿಂತಾಮಣಿಯಲ್ಲಿ ಇದ್ದಿದ್ದು. ಆಮೇಲೆ ಸಾತ್ವಿಕ ತದನಂತರ ಕೋಲಾರ ಯೂನಿಯನ್ ಡಿಸ್ಟ್ರಿಕ್ಟ್ ವೈಸ್ ಡಿವೈಡ್ ಆಗಿದ್ದು. ಅವಾಗೆಲ್ಲ ಆಲ್ವಾಟ ಒಂದಿತ್ತು, ಅಷ್ಟಲ್ಲಿ ಎಲ್ಲ ನಮ್ಮ ತಾಲೂಕಿಗೆಲ್ಲ ಸೇರಿ 2-3 ಇದ್ದಿದ್ದು. ಅವಾಗ ನಾವು ಓದ್ಬೇಕಾದ್ರೆ 5 ಹಸು ಇಟ್ಟಿದ್ವಿ. ಸೀಮೆ ಹಸು ಇಟ್ಟರೆ ಯಾರು ಹಸುಗಳು ಇಟ್ಟಿರ್ಲಿಲ್ಲ ಅವಾಗ ನಮ್ಮ ಊರಲ್ಲೇ. ಹಂಗೆಲ್ಲ ಅವಾಗ ಈಗೆಲ್ಲ ಹಸುಗಳು ಬಿಟ್ಟು ನಾನೀಗ ಡೈರಿಗೆ ಬಂದ ಮೇಲೆ ಒಂದು ಹಸು ಎಲ್ಲ ಇಟ್ಟಿದ್ದೀವಿ. ಅದ್ಯಾವುದೋ ಗುಜರಾತ್ ಹಸು ತಂದು ಅದು ಫೇಲ್ ಆಗೋಯ್ತು. ಈಗ ಸಾಹೇಬ್ರು ಹೇಳಿದ್ರು ಈ GBM ಬುಕ್ ಬಂದಿದೆ ನಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ. ಒಂದು ವೇಳೆ ಅಲ್ಲಿ ಹೋಗಿ ಅವರು GBM ಅಟೆಂಡ್ ಮಾಡ್ಲಿಲ್ಲ ಅಂತಂದ್ರೆ 5 ವರ್ಷದಲ್ಲಿ 2 GBM ಮಾತ್ರ ಕನಿಷ್ಠವಾಗಿ ಅಟೆಂಡ್ ಮಾಡಿರ್ಬೇಕು. ಸರಿ, 3 GBM ಮಾಡಿದ್ದಾರೆ, ಆ GBM ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವೋಟಿಂಗ್ ಪವರ್ ಇರೋದಿಲ್ಲ. ಅದೇ ರೀತಿ ನಿಮ್ಮ ಸಂಘದಲ್ಲೂ ಕೂಡ ಇವತ್ತು ಯಾರು ಇಲ್ಲಿ GBM ಅಟೆಂಡ್ ಮಾಡಿಲ್ಲ, ಯಾರು ಸೈನ್ ಹಾಕಿಲ್ಲ, ಅವರು ಎಲಿಜಿಬಿಲಿಟಿ ಕಳ್ಕೊಳ್ತಾರೆ. ವೋಟ್ ಮಾಡುವಾಗ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಕಡ್ಡಾಯವಾಗಿ 2 ವರ್ಷ ಹಾಲ್ ಹಾಕಿರ್ಬೇಕು, ಕಡ್ಡಾಯವಾಗಿ GBM ಅಟೆಂಡ್ ಮಾಡಿರ್ಬೇಕು ಅಂತ. ಈಗ ಇಲ್ಲಿ ಯಾರು ಅಟೆಂಡ್ ಆಗಿಲ್ಲ ಅವ್ರು ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಮಾಡುವಾಗ GBM ನೀವು ಬಂದಿಲ್ಲಪ್ಪ ಅಂತ ಹೇಳಿ ನಿಮ್ಮನ್ನ ಅವ್ರನ್ನ ತೆಗೆದಿದ್ದೀರಿ, ಎಲಿಜಿಬಿಲಿಟಿ ತೆಗೆದಿಟ್ಟಿರ್ತೀರಿ. ಆಗ ಮತ್ತೆ ಬಂದು ಪ್ರಶ್ನೆ ಮಾಡ್ತಾರೆ, ನಾನು ಶೇರ್ ಇದೆಯಲ್ಲ ನನ್ಗೆ ಯಾಕೆ ತೆಗ್ದಿದ್ದೀರಿ ಅಂತ ಹೇಳಿ. GBM ಬರೋದಿಲ್ಲ, ಪ್ರಶ್ನೆ ಮಾಡ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ. ಅರ್ಥ ಆಯ್ತಲ್ವ ಹೇಳಿದ್ದು? ಕಡ್ಡಾಯವಾಗಿ 5 GBMಗಳಿಗೂ ಬರ್ಬೇಕು. ಅವ್ರು ಇಲ್ಲಿ ಬಂದು ಸಹಿ ಹಾಕ್ಬಿಟ್ಟು ಹೋಗ್ಬೇಕು ಅವರು ಮೀಟಿಂಗ್ ಅಲ್ಲಿ. ಮತ್ತೆ ಹಾಲ್ ಹಾಕೋದು ಒಂದು ಎಲಿಜಿಬಿಲಿಟಿ ಆದ್ರೆ GBM ಅಟೆಂಡ್ ಮಾಡೋದು ಕೂಡ ಎಲಿಜಿಬಿಲಿಟಿ ಇದೆ ಎಲೆಕ್ಷನ್ಗೆ, ನೀವು ಇಲ್ಲಿ ಕಮಿಟಿಯಲ್ಲಿ ಮೆಂಬರ್ ಆಗೋದಕ್ಕೆ. ಅರ್ಥ ಆಯ್ತಲ್ವಾ? ಸೊ ಇದು ಒಂದು ವಿಚಾರಕ್ಕೆ ತಾವೆಲ್ಲ ಬರಬೇಕು. ಆಮೇಲೆ ಈಗ ಇನ್ನು ಹಸುಗಳು ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹಾಲಾಗ್ತವೆ. ಈ ಕಾಲದಲ್ಲಿ ಸ್ವಲ್ಪ ಏನು ಈಗ ಮೇವ್ಗೇನಂತ ಪ್ರಾಬ್ಲಮ್ ಏನಿಲ್ಲ, ನಡ್ಕೊಂಡು ಹೋಗ್ತಾ ಇದೆ. ಈಗ ಜಾಸ್ತಿ ಇವರೆಲ್ಲ ಈಗ ನೋಡಿ ಅವರೆಲ್ಲ ಜಾಸ್ತಿ ಹಾಲಾಗ್ತಾರೆ. ಎಂಥ ಸಣ್ಣಕ್ಕೆ ಅದೇನು ಹೇಳ್ತಿದ್ರು ಸೂಪರ್ಲಿ ಹಾಲು ಉತ್ಪಾದಕ ಸಂಘದ ಜನರಲ್ ಬಾಡಿ ಅಂದಲ್ಲಿ ನೀವೆಲ್ಲರೂ ಶೇರ್ ಹೋಲ್ಡರ್ಸು ನಿಮ್ದೆಲ್ಲನೂ ಕಷ್ಟ ಸುಖ ಲಾಭ ನಷ್ಟ ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ವರ್ಷಕ್ಕೊಂದ್ಸಲಿ ಎಲ್ಲ ಲೆಕ್ಕ ವೃತ್ತಿ ಮಾಡಿ ನಿಮಗೆಲ್ಲ ತಿಳಿಪಡಿಸೋದಕ್ಕೆ ಇಲಾಖೆಯಿಂದ ಇದು ಏರ್ಪಡಿಸಿ ಇಲ್ಲಿ ಬರೋದು. ಈ ಒಂದು ದಿವಸ ನಿರ್ದೇಶಕರು ಮಾತ್ರ ಮೀಟಿಂಗ್ ಇರ್ತಾರೆ. ಬೇರೆ ಎಲ್ಲರೂ ಹಾಲಾಕೋರೆಲ್ಲನೂ ಕೂಡ ಈ ಜನರಲ್ ಬಾಡಿ ದಿವಸ ಬಂದು ಅವ್ರದ್ದು ಏನಾದರೂ ಅನುಮಾನ ಇರ್ಬೋದು, ಲೆಕ್ಕ ಇರ್ಬೋದು. ಯಾಕೆಂತಂದರೆ ಕಷ್ಟಪಟ್ಟು ಹಾಲಾಕೋರು ಅವ್ರದ್ದು ಏನು ಸಮಸ್ಯೆ ಇದ್ದರೆ ಯಾವ ರೀತಿ ಎಲ್ಲ ಕೇಳಿ ಬಗೆಹರಿಸ್ಕೊಂಡು ಹಾಲು ಇದು ಮಾಡೋದಕ್ಕೆ ಮಾಡಬೇಕು ಅಂತ ಜನರಲ್ ಬಾಡಿ ಮಾಡಿರೋದು. ಅದಕ್ಕೆ ತಾಲೂಕೆಲ್ಲ ವರ್ಷಕ್ಕೊಂದ್ಸಲಿ ಮಾಡ್ದಂಗೆ ನಮ್ಮ ಗ್ರಾಮಕ್ಕೂ ಬಂದಿದ್ದಾರೆ. ಈಗಾಗಲೇ ಸೂಪರ್ವೈಸರ್ ಎಲ್ಲ ಯಾವ ರೀತಿ ಏನು ಮಾಡಬೇಕು, ಯಾವ ರೀತಿ ಇವೆಲ್ಲ ಹುಡುಗ ಇರೋದ್ರಿಂದ ಜಮಾ ಖರ್ಚು ಸರ್, ಜಮಾ ಖರ್ಚು ನೀವೇ ಕಡ್ಡಾಯವಾಗಿ ಸಂಘ ನೀವೇ ಹಾಕೊಳ್ಳಿ. ಒಂದು 3-4 ತಿಂಗಳು ಹುಡುಗ ಗೊತ್ತಾಗೋವರೆಗೂ ನೀವೇ ಜಮಾ ಖರ್ಚು ಹಾಕೊಂಡು ಒಂದು ಡೇಟ್ ನಿಗದಿ ಮಾಡಿ ಅಧ್ಯಕ್ಷರಿಗೆ ಹೇಳ್ಬಿಟ್ಟು, ಸರ್ ಇಂಥ ಡೇಟ್ ನಾನು ಬರ್ತಾ ಇದ್ದೀನಿ ಸರ್, ನೀವು ಯಾವ ಡೇಟ್ ಹೇಳಿ ಸರ್ ಅಂತ ಹೇಳ್ಬಿಟ್ಟು ನೀವು ಕಡ್ಡಾಯವಾಗಿ ಒಂದು ಮೀಟಿಂಗ್ ಮಾಡಿ ಸರ್. ಹುಡುಗ ಹೊಸಬ ಇರೋದ್ರಿಂದ ಒಂದು 5-6 ತಿಂಗಳು ನೀವು ಮಾಡಿದ್ರೆ ಅವ್ರು ರೂಢಿ ಆಗ್ತದೆ. ಪ್ರತಿ ತಿಂಗಳು ಜಮಾ ಖರ್ಚು ಹೇಳ್ಬಿಡಿ, ಸಮಸ್ಯೆ ಇರೋದಿಲ್ಲ. ಲಾಭ ಏನಿದೆ ನಷ್ಟ ಏನಿದೆ ನೋಟಿಸ್ ಕೊಡ್ಬೇಕು ಎಲ್ಲ ಡೈರೆಕ್ಟರ್ಸ್. ಬಂದವ್ರು ಬರ್ಲಿ, ಇಲ್ದಿದ್ದವ್ರು ಕೂಡ ಎಷ್ಟು ಜನ ಬಂದಿದ್ರೆ ಅಷ್ಟು ಜನಕ್ಕೆ ನೀವು ಲೆಕ್ಕ ಹೇಳ್ಬಿಟ್ಟು ಹೋದ್ರೆ ಜಮಾ ಖರ್ಚು ಅವ್ರಿಗೆ ಕ್ಲಿಯರ್ ಆಗ್ಬಿಡ್ತಾ ಮಂತ್ರಿ. ವರ್ಷದಲ್ಲಿ ಎಷ್ಟು ಸರ್? 29,59,979 18 ಪೈಸೆ ಹಾಲನ್ನು ಖರೀದಿ ಮಾಡಿದಿರಿ. ಅದೇ ರೀತಿ ಒಕ್ಕೂಟಕ್ಕೆ ಮಾರಾಟ 32,47,328 90 ಪೈಸೆ ಹಾಲನ್ನು ಮಾರಾಟ ಮಾಡಿದಿರಿ ಒಕ್ಕೂಟಕ್ಕೆ, ಹಾಲು ಒಕ್ಕೂಟಕ್ಕೆ. ಆಮೇಲೆ ಸ್ಥಳೀಯವಾಗಿ ಇಲ್ಲಿ 33,901 ರೂಪಾಯಿ ಹಾಲನ್ನು ಮಾರಿದಿರಿ ನೀವು ಇಲ್ಲಿ ಲೋಕಲ್ ಸೇಲು. ಮತ್ತೆ ಶಾಂಪಲ್ ಹಾಲು ಏನಾಗ್ತಿರಿ ಬುಡ್ಡಿ ಹಾಲು 33,993 18 ಪೈಸೆ ಆಗಿದೆ. ಆಮೇಲೆ ಪಶು ಆಹಾರದಿಂದ ಲಾಭ 1,697 50 ಪೈಸೆ ಬಂದಿದೆ.
ಆಮೇಲೆ ಬ್ಯಾಂಕ್ ಬಡ್ಡಿ 2305.67 ಪೈಸೆ ಬಂದಿದೆ. ಒಕ್ಕೂಟದಿಂದ ಶೇರ್ ಡಿವಿಡೆಂಟ್ 9053 ರೂಪಾಯಿ ಬಂದಿದೆ. ಒಕ್ಕೂಟದಿಂದ ಬೋನಸ್ 4455 ರೂಪಾಯಿ ಬಂದಿದೆ. ಇತರೆ ಲಾಭ ಅಂತ 6548.40 ಪೈಸೆ ನಿಮ್ಮ ಸಂಘಕ್ಕೆ ಜಮಾ ಆಗಿ ಬಟವಾಡೆ ಹೋಗಿ ವ್ಯಾಪಾರ ಲಾಭವಾಗಿ 1,88,385.86 ಪೈಸೆ ವ್ಯಾಪಾರ ಲಾಭ ಉಳಿದಿದೆ. ಇದು 23-24ಕ್ಕೆ 3,600 ಒಂದು ಸಂಘದ ಪುಸ್ತಕಗಳು 1,804.58 ಈ ರೀತಿಯಾಗಿ ಖರ್ಚಾಗಿ 90,001 ರೂಪಾಯಿ 58 ಪೈಸೆ ಖರ್ಚಾಗಿದೆ. ಏನು 23-24ನೇ ಸಾಲಿನಲ್ಲಿ. ಆಮೇಲೆ ಖರ್ಚುಗಳು ಹೋಗಿ ನಿವ್ವಳ ಲಾಭವಾಗಿ 82,794.85 ಪೈಸೆ ಉಳ್ಕೊಂಡಿದೆ. ಎಲ್ಲ ಖರ್ಚು ವೆಚ್ಚಗಳೆಲ್ಲ ಹೋದ್ಮೇಲೆ ಸೊಸೈಟಿ ಒಂದು ವರ್ಷಕ್ಕೆ 82,794.85 ಪೈಸೆ ಎಲ್ಲ ಹೋಗಿ ಸರ್. ಎಲ್ಲ ಖರ್ಚು ವೆಚ್ಚಗಳೆಲ್ಲ ಹೋಗಿ ಇದೆ. ಅದರಲ್ಲೇ ನಾವು ಇದ್ದಾಗಿದ್ದೀವಿ ಇದ್ದೀನಿ. మనిషికి మీటింగ్లకి ఎవరో వచ్చేలా ಸ್ಟೇಷನರಿ ಮತ್ತು ಪ್ರಿಂಟಿಂಗ್ ಒಂದು 10,000, ಪರೀಕ್ಷಾ ಖರ್ಚು ಒಂದು 2,000, ಸ್ಕೇಲ್ ಮತ್ತು ಅಳತೆದು 1,000, ಆಮೇಲೆ ಪ್ರಯಾಣದ ಭತ್ಯೆ 2,000, ಬ್ಯಾಂಕ್ ವೆಚ್ಚ ಒಂದು 200, ಆಡಿಟ್ ಟೈಪಿಂಗ್ 12,000, ಇತರೆ ವೆಚ್ಚ 3, ರಿಪೇರಿ ವೆಚ್ಚ ಒಂದು 2,000, ನೆಕ್ಸ್ಟ್ ಒಂದು ಸಾಮಾನ್ಯ ಸಭೆಗೆ 8,000, ಸಹಕಾರಿ ವಾರ ಪತ್ರಿಕೆ 1,800, ಎ ಬಾಬತ್ 3,800, ಸಂಘದ ಪುಸ್ತಕಗಳು ಕಮ್ಮಿ ಖರ್ಚಾದ್ರೆ ತಗೊಳಂಗಿರಲ್ಲ. ಈ ರೀತಿ ಸರ್ ಅಂದಾಜು ಬಜೆಟ್ ನೆಕ್ಸ್ಟ್ ವರ್ಷಕ್ಕೆ ಖರ್ಚು ಮಾಡ್ಬೋದು. ನೆಕ್ಸ್ಟ್ ವರ್ಷಕ್ಕೆ ಏನ್ ಖರ್ಚು ಸರ್? ಸಿಬ್ಬಂದಿ ವೇತನ, ಸ್ಟೇಷನರಿ ಈ ವರ್ಷ ಏನ್ ಖರ್ಚಾಗಿದೆ ಅದಕ್ಕಿಂತ ಒಂದು 10% ಅನುಮತಿ ಪಡ್ಕೋಬೇಕು ವಾರ್ಷಿಕ ಸಭೆಯಲ್ಲಿ. ಈ ರೀತಿ ಒಂದು ನಿಮ್ಮ ಸಂಘ ಚಿತ್ರಣ ಇದೆ. ಏನಾದ್ರು ರೀತಿ ಚರ್ಚೆ ಮಾಡಿ. ಮೊದಲನೇದಾಗಿ ಆಪತ್ ನಿಧಿ 20,698.71 ಪೈಸೆ ಅದು ರಿಸರ್ವ್ ಫಂಡ್ ಇರ್ತದೆ. ಮತ್ತೆ ಸಹಕಾರ ಶಿಕ್ಷಣ ನಿಧಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕೊಡ್ತಾರೆ 1,241.92 ಪೈಸೆ. ಕಟ್ಟಡ ನಿಧಿ 6,085.42 ಪೈಸೆ. ಸುಣ್ಣ ಬಣ್ಣ ಏನೋ ರಿಪೇರಿ ಮಾಡಿದ್ರೆ ಅದಕ್ಕೆ 6,085.42 ಪೈಸೆ ಹೋಗ್ತದೆ. ಮತ್ತೆ ಶೇರ್ ಡಿವಿಡೆಂಟ್ ಏನು ಶೇರ್ ಇರಲಿ ಸದಸ್ಯರಿಗೆ 1,236 ರೂಪಾಯಿ ಹೋಗ್ತದೆ ಶೇರ್ ಡಿವಿಡೆಂಟು. ಅದೇ ರೀತಿ ಸದಸ್ಯರ ಬೋನಸ್ 65% 34,796.32 ಪೈಸೆ ಹೋಗ್ತದೆ. ಆಮೇಲೆ ಸಿಬ್ಬಂದಿಯ ಬೋನಸ್ ಇಲ್ಲಿ ಏನು ಕೆಲಸ ಮಾಡಿರ್ತಾರೆ ಸಿಬ್ಬಂದಿಗೂ 5,353.28 ಪೈಸೆ ಹೋಗ್ತದೆ. ಆಮೇಲೆ ದಾನ ಧರ್ಮದ ನಿಧಿ 5,353.28 ಪೈಸೆ. ಸರಿ, ಅಕಸ್ಮಾತ್ ಸ್ಕೂಲ್ಗೋ ಅಲ್ಲ ಏನನ್ನ ನೀವು ದಾನ ಧರ್ಮ ಮಾಡ್ಬೇಕಾದ್ರೆ ದೇವಸ್ಥಾನಕ್ಕೂ 5,353.28 ನಿಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡು ಕೊಡಬಹುದು ಅಂತ. ಈ ವರ್ಷ ಕೊಟ್ಟಿಲ್ಲ. ಹಂಗೆ ರಾಸುಗಳಿಗೆ ಏನಾದ್ರು ಖರ್ಚು ಮಾಡ್ಬೇಕಂದ್ರೆ ಈ ವರ್ಷದಲ್ಲಿ ಅಷ್ಟು ಖರ್ಚು ಮಾಡಬಹುದು ಈ ಲಾಭಾಂಶದಲ್ಲಿ ಅನ್ಸಿ. ಈಗ ಎಲ್ಲ ಹೋಗಿ ಎಷ್ಟಿದೆ ಸರ್ ಈ ವರ್ಷ? ಸರ್ ಎಲ್ಲ 100 ರೂಪಾಯಿ ಹಾಲು ಹಾಕಿದ್ರೆ 1 ರೂಪಾಯಿ 18 ಪೈಸೆ ಬೋನಸ್ ಬರ್ತದೆ ಸರ್. ಅಲ್ಲ ಈಗ ಲಾಭ ಎಷ್ಟಿದೆ ಈಗ? ಎಲ್ಲ ಇವೆಲ್ಲ ಖರ್ಚು ಹೋಗಿ ಸರ್ ಇವೆಲ್ಲ ಲಾಭಗಳು ಹಂಚ್ಬಿಡ್ತೀವಿ ನಾವು. ಹಂಚಿ ಹೋದ ಮೇಲೆ 40,000 ಆದ್ರೆ ಇನ್ನು 40,000 ಇರ್ತದೆ ಸರ್. 40,000 ಇರ್ತದೆ.